ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ ಒಂದೊಳ್ಳೆ ಬೈಗುಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ ತಡ ಮಾಡದೆ ಮುಖ್ಯವಾಗಿ ಖುಷಿಯಾಗಿದ್ದೇನೆಂದ್ರೆ ಫಸ್ಟ್ ನಾವಿಬ್ರು ಕೂತಿತ್ತು ಓದಿದ್ದೇ ಒಂದು ಖುಷಿ. ಎಲ್ಲ ಪತ್ರಗಳನ್ನ ಕೆಲವು ತಮಾಷೆಯಾಗಿತ್ತು, ಕೆಲವು ತುಂಬಾ ಏನೋ ಅದ್ಭುತವಾದ ಪದಗಳನ್ನ ಬಳಸಿದ್ರು, ತುಂಬಾ ಎಫರ್ಟ್ ಹಾಕಿ ಎಲ್ಲ ಕೆಲವು ಮಾಡಿದ್ದಾರೆ. ಅದನ್ನೆಲ್ಲ ಮೀರಿ ನಮಗಿಷ್ಟ ಆಗಿದ್ದ ಕೆಲವು ವಿಷಯ ಅಂದ್ರೆ ಇನ್ನೋಸೆನ್ಸ್ ಅಥವಾ ನಿಜವಾಗ್ಲೂ ಮನಸ್ಸಿಂದ ಏನ್ ಬಂದಿದೆ ಅಂತ. ಕೆಲವು ಎಂಟರ್ಟೈನ್ಮೆಂಟ್ ತರಾನು ಇತ್ತು, ಸೊ ಮಜವಾಗೂ ಇತ್ತು. ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಮನಸಾರೆ ಬಂದಿದೆ ಅಂತ ಅನಿಸ್ತು, ಆ ಥರದ್ದು ಸೆಲೆಕ್ಟ್ ಮಾಡಿದ್ವಿ. ಬಟ್ ಪತ್ರಗಳು ಯಾವುದೇ ಕಾಲಕ್ಕೂ ಇವತ್ತು ಏನೇ ಟೆಕ್ನಾಲಜಿ ಬಂದಿದ್ರು ಅಥವಾ ಎಷ್ಟೇ ನಾವು ಮುಂದುವರೆದಿದ್ರು ಅದಕ್ಕೆ ಅದೊಂದು ಶಕ್ತಿ ಇದೆ, ಬರವಣಿಗೆಗೆ ಪ್ಲಸ್ ಪತ್ರಕ್ಕೆ. ನನ್ನ ಲೈಫಲ್ಲೂ ಕೂಡ ಎಸ್ಪೆಷಲಿ ರಾಧಿಕಾ ಇದೆಲ್ಲ ಜಾಸ್ತಿ ಚಿಕ್ಕ ಚಿಕ್ಕ ಮೆಸೇಜ್ಗಳು, ಯಾವ್ಯಾವ ಒಂದು ಸಣ್ಣ ಒಂದು ಚಿಕ್ಕ ಜಗಳ ಇದ್ರು ಅದನ್ನ ನೀಟಾಗಿ ಒಂದು ಬರೆದು ಒಂದಿಟ್ಟಾಗ ಅದೇನೋ ಪೇಂಟಿಂಗ್ ಎಲ್ಲ ಮಾಡ್ಬಿಡ್ತಿದ್ವಿ ರಾಧಿಕಾ ಇನಿಷಿಯಲ್ ಸ್ಟೇಜಿಗೆ. ಅಂದ್ರೆ ಬೇಜಾರಾಗಿ ಕೂತಿರೋ ತರ ಆ ಪೇಂಟಿಂಗ್ ನೋಡಿದ್ರೆ ಕೋಪ ಎಲ್ಲ ಹೋಗ್ಬಿಡುತ್ತೆ. ಸೊ ಅಂದ್ರೆ ಅಥವಾ ಇನ್ನೊಂದೇನೋ ಒಂದು ಬರ್ದಿರೋದು ನೋಡಿದ್ರೆ ಅದೇ ಹೇಳೋದಕ್ಕೂ ಬರೆಯೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ. ಐ ಥಿಂಕ್ ದಟ್ ಈಸ್ ಸ್ಪೆಷಲ್. ಐ ಥಿಂಕ್ ಅದು ಬರ್ಸುತ್ತೆ ಅನ್ಸುತ್ತೆ ಪ್ರೀತಿ. ನಾನು ಕೆಲವೆಲ್ಲ ಸಣ್ಣ ಪುಟ್ಟದ್ದು ಬರ್ದಿದ್ದೀನಿ. ನನ್ನ ಪತ್ರಗಳು ಮಾತ್ರ ಹೇಳಿದ್ದಾರೆ, ಬಟ್ ದೆನ್ ಯಶವಂತ ತುಂಬಾ ಚೆನ್ನಾಗಿ ಕವನ ಎಲ್ಲ ಅಷ್ಟು ಚೆನ್ನಾಗಿರ್ತಿಲ್ಲ. ಬಟ್ ರಾಧಿಕಾ ಚೆನ್ನಾಗಿ ಬರ್ತೀನಿ ನಿಜವಾಗ್ಲೂ. ಅಂದ್ರೆ ನನಗೆ ಎಷ್ಟೋ ಸಲ ನೆನಪಲ್ಲಿ ಉಳಿಯೋ ತರ. ಅಂಡ್ ನಾನು ಹೇಳ್ತಾ ಇದ್ನಲ್ಲ, ಒಂದು ಯಾವ್ದೋ ಒಂದು ಶೂಟಿಂಗ್ ಸ್ವೀಡನ್ ಹೋದಾಗ ಒಂದು ತಿಂಗಳು ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ಅಷ್ಟು ದೂರ. ಅಂದ್ರೆ ಜನರಲಿ ಔಟ್ಡೋರ್ 10 ದಿನ 12 ದಿನ, ಒಂದು ತಿಂಗಳು ಇಡೀ ಫಿಲ್ಮ್ ಅಲ್ಲಿ ಶೂಟ್ ಮಾಡಿದ್ರಿಂದ. ಸೊ ಒಂದು 30 ದಿನಕ್ಕೂ 30 ಲೆಟರ್ ಬರ್ದಿದ್ಲು. ಸೊ 30 ಲೆಟರ್ ಹೇಗಿತ್ತಂದ್ರೆ ಎವ್ರಿ ಡೇ ಯಾರಾದ್ರೂ ಒಬ್ರು ತಂದು ಕೊಡ್ತಾ ಇದ್ರು ನನಗೆ. ಇಷ್ಟು ಉದ್ದ ಇರ್ಲಿಲ್ಲ, ಚಿಕ್ಕ ಚಿಕ್ಕ ಲೆಟರ್. ಬಟ್ ಏನೋ ಒಂದು ವಿಷಯ ಅವತ್ತಿಗೆ ಬೇಕಾದ್ದು, ಆಮೇಲೆ ಅದೆಲ್ಲ ನೆನ್ಪಿಟ್ಕೊಂಡಿರೋ ಒಂದು ತಿಂಗಳಲ್ಲಿ ಏನ್ ಡೇ ಬರುತ್ತೆ, ನಾನು ಎಲ್ಲಿ ಹೋಗ್ತೀನಿ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಯಾರೋ ಒಬ್ರು ತಂದು ಕೊಡ್ತಾ ಇದ್ರು. ನನ್ಗೆ ಮಿಕ್ಕಿದ್ ಓದ್ಬೇಕು ಅಂದ್ರೂ ಇದಾಗ್ತಿರ್ಲಿಲ್ಲ. ಸೊ ಎವ್ರಿ ಡೇ ನಾನು ಬೆಳಿಗ್ಗೆ ಎದ್ದಾಗ, ಇಲ್ಲ ಬೆಳಿಗ್ಗೆ ಇಲ್ಲ ಅಂದ್ರೆ ಸ್ವಲ್ಪ ತಾದ್ಮೇಲೆ ಶೂಟಿಂಗ್ ಅಲ್ಲೆಲ್ಲ ಬಂದು ಸಿಗ್ತಾ ಇತ್ತು ನನಗೆ. ಸೊ ಈ ಪತ್ರಗಳಲ್ಲಿ ನಾವು 3 ಪತ್ರಗಳ ಆಯ್ಕೆ ಮಾಡಿದೀವಿ, ಅಂದ್ರೆ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಅಂಡ್ ಥರ್ಡ್ ಪ್ಲೇಸ್ ಅಂತ. ಬಟ್ ಈ ಒಂದು ಪ್ರಯತ್ನಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳಕ್ಕೆ ಒಂದು 5 ಕಾನ್ಸಲೇಷನ್ ಪತ್ರಗಳು, ಕಾನ್ಸಲೇಷನ್ ಪ್ರೈಸ್ ತರ ಪತ್ರಗಳು ಆಯ್ಕೆ ಮಾಡಿದೀವಿ. ಐ ಥಿಂಕ್ ಈ ಮೊದಲನೇ ಸೆಲೆಕ್ಟ್ ಮಾಡಿರೋದ್ರಲ್ಲಿ ತುಂಬಾ ಜೆನ್ಯೂನ್ ಆಗಿ ಅನ್ಸುತ್ತೆ ಅಂತ. ಅಂದ್ರೆ ಈ ಲವ್ ಸ್ಟಾರ್ಟ್ ಆಗಿದ್ದ ಸ್ಟೇಜ್ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅನ್ನಿಸ್ತು. ರೈಟಿಂಗ್ ಅನ್ನೋದು ಒಂದು ತುಂಬಾ ಕ್ರಿಯೇಟಿವ್ ಪ್ರಾಸೆಸ್. ಈಗೆಲ್ಲ ನಮ್ಗೆಲ್ಲ ರೆಡಿಮೇಡ್ ಸಿಕ್ಬಿಟ್ಟಿದೆ. ಅದನ್ನೆಲ್ಲ ಮೀರಿಸಿ ಒಂದು ಕ್ರಿಯೇಟಿವ್ ಮೈಂಡ್ ನಾವು ಎಫರ್ಟ್ ಹಾಕ್ಬಿಟ್ಟು ನಾವು ಕ್ರಿಯೇಟಿವ್ಲಿ ಬರೀತೀವಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇದು ನೋಡಿ, ಅದೇ ಸ್ವಲ್ಪ ಬದುಕಿಗೆ ಹತ್ರ ಬಂದ ಮೆಚೂರ್ಡ್ ಲವ್ ಅನ್ಸುತ್ತೆ. ಬಿಟ್ಟು ಹೋಗಿರುವಂತ ಒಂದು ಹೆಂಡತಿ ಬಗ್ಗೆ ಮಾತಾಡುವಂತ ಒಂದು ಇದು. ಸ್ಪೆಷಲಿ ಇದ್ರಲ್ಲೊಂದು ಲೈನ್ ಚೆನ್ನಾಗಿದೆ. ಮಗು ಹೆಸರು ಮೊಹಬ್ಬತ್ ಅಂತ. ಮೊಹಬ್ಬತ್ಗೆ ನೀನು ಬೇಕು, ನನಗೆ ನಿನ್ನ ಮೊಹಬ್ಬತ್ ಬೇಕು ಅಂತ. ಫಸ್ಟ್ ಓಪನಿಂಗ್ ನಮ್ಗೆ ತುಂಬಾ ಇಂಪ್ರೆಸ್ ಆಯ್ತು. ಅಂಡ್ ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ ಲಾಸ್ಟ್. ತನಗೆ ಶಿಕ್ಷೆ ಇದೆಲ್ಲ, ಆ ಎಲಿಮೆಂಟ್ ಎಲ್ಲ ಬಹಳ ಒಂಥರ ತುಂಬಾ ಡೆಪ್ತ್ ಇದೆ, ಎಮೋಷನ್ಸ್ ಇದೆ ಅಂತ ಅನ್ನಿಸ್ತು. ಅದೊಂದು ಸೆಕೆಂಡ್ ಪೇಜ್. ಇದು ನನಗೆ ಮಜವಾಗಿದೆ. ಯಾಕಂದ್ರೆ ಇಷ್ಟೊಂದೆಲ್ಲ ಓದಾಗ ಎಲ್ಲ ಒಂದೊಂಥರ ಬರ್ದಿದ್ರು ಬುಕ್ಕಿಶ್ ಆಗಿ ಇದಾಗಿ. ಇಲ್ಲಿ ಯಾರೋ ಒಬ್ಬ ತನ್ನ ಮನಸಾರೆ, ಅಂದ್ರೆ ಮನಸ್ಸಿಗೆ ಏನ್ ಅನ್ಸುತ್ತೆ ಅದನ್ನ ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡೋ ತರ ಲ್ಯಾಂಗ್ವೇಜ್, ಈ ಮಂಡ್ಯ ಲ್ಯಾಂಗ್ವೇಜ್ ಅಂತ ಬರ್ತಿದ್ದಾರೆ. ಅಂದ್ರೆ ಇದೇನ್ ಪಾರ್ಶಾಲಿಟಿ ಅಲ್ಲ, ನನಗಿಷ್ಟ ಅಂತ ಆ ಥರದ್ದೇನಲ್ಲ. ಬಟ್ ಬರ್ದಿರೋ ರೀತಿ ಚೆನ್ನಾಗಿದೆ. ನೀನ್ ಬ್ಯಾರೆ ಮದುವೆ ಆಗಿ ನನ್ ಬಿಟ್ಬಿಟ್ಟು ಹೋದಾಗ ನಮ್ ಗದ್ದೆಯಲ್ಲಿ ನೆಟ್ಟಿದ್ದ ತೆಂಗಿನ ಸಸಿ ಈಗ ಮರವಾಗದೆ. ಅಂದ್ರೆ ಇದು ಕಂಪ್ಯಾರಿಸನ್ ಚೆನ್ನಾಗಿದೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಬಹಳ ಒಂದು ಆಸೆ ವ್ಯಕ್ತಪಡಿಸಿದ್ರು ಇವರು, ತುಂಬಾ ಚೆನ್ನಾಗಿದೆ ಇದು. ನಿನ್ ಮಕ್ಳನ್ನ ಇಬ್ರಿಗೂ ಮದುವೆ ಆಗೋಗ್ಬಿಟ್ಟಿದೆ.
ನೀನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದ, ನಿಮ್ ಮಕ್ಳು ನೀನ್ ಕರ್ಕೊಂಬ, ನನ್ ಮಕ್ಳು ನಾನ್ ಕರ್ಕೊಂಡ್ಬರ್ತೀನಿ, ನಿಮ್ ಮಕ್ಳು ನಾನ್ ಮುದ್ದಾಡ್ತೀನಿ, ನನ್ ಮಕ್ಳು ನೀನ್ ಮುದ್ದಾಡಿ ಇಬ್ರು ಒಟ್ಟಾಗೋಣ ಅಂತ. ಸೊ ಒಂಥರ ಮಜಾ ಇತ್ತು. ಐ ಥಿಂಕ್ ಆ ಮಣ್ಣಿನ ಇನ್ನೋಸೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಪತ್ರದಲ್ಲಿ. ಸಮಾಧಾನಕರ ಬಹುಮಾನ, ನನಗಿದು ಆಗದೇ ಇರೋ ಹೊರಡಿದು ಚಿಕ್ಕದಿಂದ ಈ ಸ್ಕೂಲಲ್ಲಿ ಕೊಡ್ತಾ ಇರಲ್ಲ, ಸಮಾಧಾನಕರ ಬಹುಮಾನ, ಅದು ಬಹುಮಾನನ ಅಲ್ವಾ ಅಂತ ಬರುತ್ತೆ ನಮ್ಗೆ. ಆ ಹೆಸರೇ ಸಮಾಧಾನ ಮಾಡಕ್ಕೆ ಬಹುಮಾನ, ಸಮಾಧಾನ ಮಾಡಕ್ ಒಂದು ಬಹುಮಾನ ಅಂತ. ಬಟ್ ಸ್ಟಿಲ್ ನಾವು ಸಮಾಧಾನ ಮಾಡಕ್ ಕೊಡ್ತಾ ಇಲ್ಲ. ಅಂದ್ರೆ ಒಂದೊಂದು ಭಾಗ ಸ್ಪೆಷಲ್ ಆಗಿದೆ ಕೆಲವು ಪತ್ರಗಳಲ್ಲಿ. ಒಂದು ಹುಡುಗಿಯರ ಮದುವೆ ಆಗ್ಬೇಕಾರ ಎಕ್ಸ್ಪೀರಿಯನ್ಸ್ಗೋಸ್ಕರ ಅದನ್ನ ಡಿಫೈನ್ ಮಾಡ್ತಾ ಹೋಗ್ತಾರೆ. ಸೊ ಅದರ ಒಂದೊಂದ್ರಲ್ಲಿ ಒಂದೊಂದು ಸ್ಪೆಷಲ್ ಆಗಿದೆ. ಯಾರ್ಯಾರು ಬಹುಮಾನ ಪಡೆದಿದ್ದೀರ ಅವರೆಲ್ರಿಗೂ ನಮ್ಮ ಇಬ್ಬರ ಪರವಾಗಿ ಶುಭಾಶಯಗಳು. ಅಂಡ್ ವ್ಯಾಲೆಂಟೈನ್ಸ್ ಡೇ ದಿನನೇ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತಿಲ್ಲ, ಪ್ರೀತಿ ಡೈಲಿ ಸೆಲೆಬ್ರೇಟ್ ಮಾಡಿ. ಆದ್ರೂ ಒಂದು ದಿನ ನಿಮಗೆ ಅದಕ್ಕೆ ಅಂತಾನೆ ಎಲ್ಲರೂ ಸೆಲೆಬ್ರೇಟ್ ಮಾಡೋ ಮೋಡಲ್ ಇದ್ದಾರೆ. ಸೊ ಎಂಜಾಯ್, ಖುಷಿ ಪಡಿ. ನಿಮ್ಮ ಬದುಕಲ್ಲಿ ತುಂಬಾ ಮುಖ್ಯವಾದ ಪ್ರೀತಿ, ಆ ಪ್ರೀತಿ ಎಲ್ರಿಗೂ ಸಿಗ್ಲಿ. ಪ್ರೀತಿ ಒಂದಿದ್ರೆ ಎಲ್ಲಾನು ಸಾಧಿಸಬಹುದು ಅನ್ನೋದು ಜಗತ್ತಲ್ಲಿ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಬಂದಿದೆ. ಸೊ ಆ ಪ್ರೀತಿ ಭಗವಂತ ನಿಮಗೆ ಕೊಡ್ಲಿ. ಅದು ಎಲ್ಲಾ ತರದ ಪ್ರೀತಿ. ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಬರೀ ಹುಡುಗ ಹುಡುಗಿ ಅಲ್ಲ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಫ್ರೆಂಡ್ಸ್, ಒಟ್ನಲ್ಲಿ ಆ ಪ್ರೀತಿ ಅನ್ನೋದಿದ್ರೆ ಎಲ್ರು ಯಾವ ಹಂತಕ್ಕೆ ಬೇಕಾದ್ರೂ ಬೆಳಿಬಹುದು, ಏನ್ ಬೇಕಾದ್ರೂ ಸಾಧಿಸಬಹುದು. ಬದುಕು ಎಲ್ಲಿದ್ರು, ಅಂದ್ರೆ ಅದು ಬಂಗ್ಲೆ ಇರ್ಲಿ ಅಥವಾ ಎಲ್ಲೋ ಗುಡಿಸ್ಲಲ್ಲಿ ಇರ್ಲಿ, ಪ್ರೀತಿ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಸತ್ಯ. ಅದು ನಿಮ್ ಬಾಳಲ್ಲಿ ಸಿಗ್ಲಿ ಅಂತ ಹಾರೈಸ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಪ್ರೈಸ್ ವಿನ್ನರ್ಸ್ಗೆ. ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಅಂಡ್ ಇದೇ ತರ ಬರಿತಾ ಇರಿ, ಅದು ಮಾತ್ರ ನಿಲ್ಲಿಸಬೇಡಿ. ಬಿಕಾಸ್ ಈ ಪತ್ರ, ಈ ಸ್ಪರ್ಧೆ ಅಂತ ಅಲ್ಲ, ಬರೆಯೋದು ಅನ್ನೋದು ಒಂದು ವೆರಿ ಕ್ರಿಯೇಟಿವ್ ಥಿಂಗ್ ಅದು. ಸೊ ಅದನ್ನ ನೀವು ಬಿಡಬೇಡಿ, ಬರಿತಾ ಇರಿ. ಇನ್ನಷ್ಟು ಚೆನ್ನಾಗಿ ನೀವು ಟ್ರೈ ಮಾಡಿ. ನಮ್ ಕಡೆಯಿಂದ ನಮ್ಗೆ ಇಷ್ಟ ಆಗಿರೋದು ನಾವು ಪ್ರೈಸ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಅ ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಂಡ್ ಯಾರಿಗೆ ಬಂದಿಲ್ಲ ಬೇಜಾರ್ ಮಾಡ್ಕೋಬಿಡಿ. ಫಸ್ಟ್ ಆಫ್ ಆಲ್ ನಾನು ಜಡ್ಜ್ ಮಾಡಕ್ಕೆ ಹೋಗಲ್ಲ. ರೀಸನ್ ಏನಂದ್ರೆ ಅದು ಜಡ್ಜ್ ಏನ್ ಬೇಸ್ ಮೇಲೆ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಪರ್ಸನಲಿ ನಮ್ಗೆ ಏನ್ ಅನ್ನಿಸ್ತು ಅದ್ರಲ್ಲಿ ಮಾಡಿದ್ವಿ. ಬೇರೆಯವ್ರು ಯಾರು ಬೇಜಾರ್ ಮಾಡ್ಕೋಬಿಡಿ. ನೀವು ಬರ್ದಿರೋದು ಒಂದು ಎಫರ್ಟ್ ಇದೆಯಲ್ಲ, ಅದಕ್ಕೆ ಬಹುಮಾನ ಸಿಗ್ಬೇಕು. ಖುಷಿಯಾಗಿ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ.